Hello friends, welcome to Sharda Competitive Academy. In today's class, we are going to discuss about history of Union Budget. We all know that the meaning of budget, right? Yeah. The word budget origin from French word budget. French word here. French word baguette. Baguette means small leather bag. ಅಂದ್ರೆ ಯೂನಿಯನ್ ಬಜೆಟ್ ಅನ್ನ ನಾವು ಫ್ರೆಂಚ್ ಅನ್ನುವಂತ ಒಂದು ಭಾಷೆಯಿಂದ ಬಾಗೆಟ್ ಅನ್ನುವಂತ ಒಂದು ಪದದಿಂದ ಪಡ್ಕೊಂಡಿದೀವಿ. ಬಾಗೆಟ್ ಅನ್ನುವಂತ ಒಂದು ಪದದಿಂದ ಫ್ರೆಂಚ್ ಭಾಷೆಯಲ್ಲಿರುವಂತ ಬಾಗೆಟ್ ಪದದಿಂದ ನಾವು ಬಜೆಟ್ ಅನ್ನ ಪಡ್ಕೊಂಡಿದ್ದೀವಿ. ಬಾಗೆಟ್ ಅಂತ ಅಂದ್ರೆ ಸ್ಮಾಲ್ ಲೆದರ್ ಬ್ಯಾಗ್. ಸ್ಮಾಲ್ ಲೆದರ್ ಬ್ಯಾಗ್ ಇದನ್ನ ಚಿಕ್ಕ ಚರ್ಮದ ಬ್ಯಾಗ್ ಅಂತ ಕರಿತೀವಿ. ಚರ್ಮದ ಬ್ಯಾಗ್ ಅಥವಾ ಚೀಲ ಬಾಗೆಟ್ ಅಂತ ಅಂದ್ರೆ. ವೆನ್ ಕಮಿಂಗ್ ಟು ದ ಮೀನಿಂಗ್, ಯೂನಿಯನ್ ಬಜೆಟ್ ಏನು ಅಂದ್ರೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಬಜೆಟ್ ಅನ್ನೋಂಥ ವರ್ಡೇ ನಾವು ನೋಡಲ್ಲ. ನಾವು ನೋಡುವಂಥದ್ದು ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ ಯಾವುದು ಅಂದ್ರೆ 112. ಆರ್ಟಿಕಲ್ 112 ನಮಗೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂದ್ರೆ ಎಸ್ಟಿಮೇಟೆಡ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್, ಅಂದ್ರೆ ರೆವಿನ್ಯೂ ಎಷ್ಟಿದೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ, ನಮ್ಗೆ ಬರುವಂತ ಆದಾಯ ಎಷ್ಟು, ಅದರಿಂದ ಆಗುವಂತ ಖರ್ಚು ಎಷ್ಟು, ಅದನ್ನ ನಾವು ಎಸ್ಟಿಮೇಟ್ ಮಾಡ್ತೀವಿ. ಅದು ಹಾಗೆ ಟ್ಯಾಕ್ಸೇಷನ್ ಪ್ರಪೋಸಲ್ಸ್ ಕೂಡ ಇದರಲ್ಲಿ ಇರುತ್ತೆ. ಹಾಗೆ ಇನ್ನೇನಿರುತ್ತೆ ಅಂದ್ರೆ ಗವರ್ನಮೆಂಟ್ ಪಾಲಿಸೀಸ್ ಅಂಡ್ ಪ್ರಿಯಾರಿಟೀಸ್, ಸರ್ಕಾರದ ಕಾರ್ಯಕ್ರಮಗಳೇನಿದೆ, ಸರ್ಕಾರದ ಯೋಜನೆಗಳೇನಿದೆ, ಹಾಗೆ ಅದರ ಒಂದು ಆದ್ಯತೆಗಳೇನಿದಾವೆ ಅನ್ನೋದ್ರ ಬಗ್ಗೆ ನಾವು ಸರ್ಕಾರದ ಆದ್ಯತೆಗಳೇನಿದೆ, ಸರ್ಕಾರದ ಪಾಲಿಸೀಸು ಹಾಗೂ ಅದೊಂದು ಕಾರ್ಯಕ್ರಮ ಹೇಗೆ ಇದೆ ಅನ್ನೋದ್ರ ಬಗ್ಗೆ, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ, ಎಷ್ಟೆಷ್ಟು ಖರ್ಚಾಗುತ್ತೆ, ಎಷ್ಟೆಷ್ಟು ಆದಾಯ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲವನ್ನ ನಾವು ಬಜೆಟ್ ಅಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಬಜೆಟ್ ಅನ್ನ ಯಾರು ಪ್ರೆಸೆಂಟ್ ಮಾಡ್ತಾರೆ, ಎಲ್ಲಿ ಪ್ರೆಸೆಂಟ್ ಮಾಡ್ತಾರೆ? ಯಾರು ಅಂದ್ರೆ ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್ ಎಲ್ಲಿ? ಪಾರ್ಲಿಮೆಂಟ್ ಅಲ್ಲಿ. ಫೈನಾನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಹಾಗಾದ್ರೆ ಇವಾಗಿನ ಪ್ರೆಸೆಂಟ್ ಫೈನಾನ್ಸ್ ಮಿನಿಸ್ಟರ್ ಯಾರು? ನಿರ್ಮಲಾ ಸೀತಾರಾಮನ್. ರೈಟ್. ಸಿ ಹಿಯರ್ ಹಿಸ್ಟಾರಿಕಲ್ ಟೈಮ್ ಲೈನ್ ಆಫ್ ಯೂನಿಯನ್ ಬಜೆಟ್ ಅನ್ನ ನೋಡೋದಾದ್ರೆ, ದ ಫಸ್ಟ್ ಬಜೆಟ್ ಇನ್ ಇಂಡಿಯಾ ಯಾವಾಗ? 1860 ಏಪ್ರಿಲ್ 7th ಫಸ್ಟ್ ಬಜೆಟ್ ಆಗುತ್ತೆ ಇಂಡಿಯಾದಲ್ಲಿ 1860 ಅಲ್ಲಿ. ಯಾರು ಮಾಡಿದ್ದು? ಜೇಮ್ಸ್ ವಿಲ್ಸನ್ ಅನ್ನೋಂಥವ್ರು ಪ್ರೆಸೆಂಟ್ ಮಾಡ್ತಾರೆ. ಆಗ ನಮಗೆ ಭಾರತಕ್ಕೆ ಇನ್ನ ಸ್ವತಂತ್ರ ಬಂದಿರಲ್ಲ. ಆಗ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಟೈಮಲ್ಲಿನೇ ನಮಗೆ ಬಜೆಟ್ ಮಂಡನೆ ಆಗುತ್ತೆ. 1860 ಅಲ್ಲಿ ಏಪ್ರಿಲ್ 7th ಅಲ್ಲಿ ಬಜೆಟ್ ಒಂದು ಮಂಡನೆ ಆಗುತ್ತೆ. ಅದಾದ್ಮೇಲೆ ಇನ್ನ ನೋಡೋದಾದ್ರೆ ಫಸ್ಟ್ ಬಜೆಟ್ 1860 ಅಲ್ಲಿ. ಫಸ್ಟ್ ಬಜೆಟ್ ಸ್ವತಂತ್ರ ಬಂದ್ಮೇಲೆ ಫಸ್ಟ್ ಬಜೆಟ್ ಯಾವುದು ಅಂದ್ರೆ ಯಾರು ಮಂಡನೆ ಮಾಡಿದ್ದು, ಯಾರು ಪ್ರೆಸೆಂಟ್ ಮಾಡಿದ್ದು ಅಂದ್ರೆ ಆರ್ ಕೆ ಷಣ್ಮುಖಂ ಶೆಟ್ಟಿ. ಯಾವಾಗ? 1947 ನವೆಂಬರ್ 26. ನವೆಂಬರ್ 26 ಆರ್ ಕೆ ಷಣ್ಮುಖಂ ಶೆಟ್ಟಿ ಅವರು ಸ್ವತಂತ್ರ ನಂತರ ಫಸ್ಟ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಫಸ್ಟ್ ಬಜೆಟ್, ಇಂಡಿಯಾದ ಫಸ್ಟ್ ಬಜೆಟ್ ಪ್ರೆಸೆಂಟ್ ಮಾಡಿದ್ದು ಜೇಮ್ಸ್ ವಿಲ್ಸನ್ 1860 ಅಲ್ಲಿ. ಸ್ವತಂತ್ರ ನಂತರ ಫಸ್ಟ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದವರು ಆರ್ ಕೆ ಷಣ್ಮುಖಂ ಶೆಟ್ಟಿ. ಹಾಗೆ ರಿಪಬ್ಲಿಕ್ ಆಗುತ್ತೆ ನಮ್ಮ ಒಂದು ಇಂಡಿಯಾ, ಅಂದ್ರೆ ಗಣರಾಜ್ಯ ಆಗುತ್ತೆ ಯಾವಾಗ? 1950 ಅಲ್ಲಿ. 1950 ಗಣರಾಜ್ಯ ಆದ್ಮೇಲೆ ಪ್ರೆಸೆಂಟ್ ಮಾಡಿದಂತಹ ಅವರು ಅಂತ ಅಂದ್ರೆ ಯಾರು ಅಂತ ಅಂದ್ರೆ ಜಾನ್ ಮೆಥಾಯ್. ಜಾನ್ ಮೆಥಾಯ್, ಇಲ್ಲಿ ಬರೀತೀನಿ ನೋಡಿ, ಜಾನ್ ಮೆಥಾಯ್. 1950 ಅಲ್ಲಿ ಜಾನ್ ಮೆಥಾಯ್. ಜಾನ್ ಮೆಥಾಯ್. ಜಾನ್ ಮೆಥಾಯ್ ಇಂಡಿಯಾದಲ್ಲಿ ಫಸ್ಟ್ ಬಜೆಟ್ ಪ್ರೆಸೆಂಟ್ ಮಾಡಿದ್ದು 1860 ಅಲ್ಲಿ. ಇಂಡಿಪೆಂಡೆನ್ಸ್ ಬಂದಾಗ ಪ್ರೆಸೆಂಟ್ ಮಾಡಿದ್ದು ಯಾರು ಅಂದ್ರೆ ಆರ್ ಕೆ ಷಣ್ಮುಖಂ ಶೆಟ್ಟಿ. ಇದು 1860 ಅಲ್ಲಿ ಜೇಮ್ಸ್ ವಿಲ್ಸನ್. ಅದಾದ್ಮೇಲೆ ಸ್ವತಂತ್ರ ಬಂದ್ಮೇಲೆ ಆರ್ ಕೆ ಷಣ್ಮುಖಂ ಶೆಟ್ಟಿ. ರಿಪಬ್ಲಿಕ್ ಆದ್ಮೇಲೆ, ಗಣರಾಜ್ಯವಾದ್ಮೇಲೆ 1950 ಅಲ್ಲಿ ಯಾರು ಅಂತಂದ್ರೆ ಜಾನ್ ಮೆಥಾಯ್ ಅನ್ನೋರು. ಇವರು ಈ ಫೈನಾನ್ಸ್ ಆನ್ಯುವಲ್ ಫೈನಾನ್ಸ್ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಇವರು ಪ್ರೆಸೆಂಟ್ ಮಾಡ್ತಾರೆ. ಅದಾದ್ಮೇಲೆ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇನ್ ಬಜೆಟ್ ಹಿಸ್ಟ್ರಿಯಲ್ಲಿ ನೋಡೋದಾದ್ರೆ ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಅವರು 10 ಬಜೆಟ್ಸ್ ನ ಮಂಡನೆ ಮಾಡ್ತಾರೆ. ಹೈಯೆಸ್ಟ್ ಬಜೆಟ್ ಯಾರು ಮಂಡನೆ ಮಾಡಿದ್ದಾರೆ ಅಂದ್ರೆ ಮೊರಾರ್ಜಿ ದೇಸಾಯಿ. ಎಷ್ಟು ಅಂದ್ರೆ 10.
ಅದಾದ್ಮೇಲೆ ಫಸ್ಟ್ ವುಮೆನ್ ಯಾರು ಇಂದಿರಾ ಗಾಂಧಿ ಅವರು 1970 ಅವರು ಪ್ರೆಸೆಂಟ್ ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ಫಸ್ಟ್ ವುಮೆನ್. ಬಟ್ ಏನಂದ್ರೆ ಇವರು PM ಆಗಿದ್ರು ಅವಾಗ, ಪ್ರೈಮ್ ಮಿನಿಸ್ಟರ್ ಆಗಿ ಬಜೆಟ್ ಅನ್ನ ಮಂಡನೆ ಮಾಡಿದವರು ಯಾರು ಅಂತಂದ್ರೆ ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು ಒಬ್ರೇನ ಪ್ರೈಮ್ ಮಿನಿಸ್ಟರ್ ಆಗಿ ಬಜೆಟ್ ಅನ್ನ ಮಂಡನೆ ಮಾಡಿದವರು ಅಂತಂದ್ರೆ ಅಲ್ಲ, ಇವರ ಜೊತೆಗೆ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಸೆಕೆಂಡ್ ಇಂದಿರಾ ಗಾಂಧಿ ಅವರು, ಥರ್ಡ್ ಯಾರು ಅಂದ್ರೆ ರಾಜೀವ್ ಗಾಂಧಿ ಅವರು. ಇವ್ರು 3 ಜನ PM ಆಗಿ, ಪ್ರಧಾನ ಮಂತ್ರಿಯಾಗಿ ಪ್ರೆಸೆಂಟ್ ಮಾಡಿದವರು, ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದವರು. ಫಸ್ಟ್ ಫುಲ್ ಟೈಮ್ ಆಗಿ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಮೊದಲ ಮಹಿಳೆ ಯಾರು ಅಂತಂದ್ರೆ ಅವರು ನಿರ್ಮಲಾ ಸೀತಾರಾಮನ್ 2019 ಇವ್ರು ಎಷ್ಟು ಮಂಡನೆ ಮಾಡ್ತಾರೆ ಅಂತ ಅಂದ್ರೆ 9 ಬಜೆಟ್ ಅನ್ನ ಇಲ್ಲಿವರೆಗೂ 2026 ಇವಾಗ ಮಾಡಿದ್ದು ಇವರೇ ಅಲ್ವಾ, 2026 ಬಜೆಟ್ ಸೇರಿ ಇವ್ರದ್ದು ಎಷ್ಟನೇ ಬಜೆಟ್ ಅಂದ್ರೆ 9th ಬಜೆಟ್ ಅವ್ರದ್ದು. ಚಿದಂಬರಂ ಅವರು ಕೂಡ ಬಜೆಟ್ ಅನ್ನ 9 ಸಾರಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಕೂಡ ಬಜೆಟ್ ಅನ್ನ 9 ಸಾರಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಆದ್ರೆ ಸತತವಾಗಿ ಎಲ್ಲೂ ಗ್ಯಾಪ್ ಇಲ್ದಂಗೆ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದವರು ನಿರ್ಮಲಾ ಸೀತಾರಾಮನ್. ಇವರು ಮಧ್ಯೆ ಗ್ಯಾಪ್ ಇರುತ್ತೆ, 9 ಬಾರಿ ಇವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಟೈಮ್ ಲೈನ್ ಸಮರಿ ನೋಡೋದಾದ್ರೆ ನೋಡಿ, 1860 ನಾವು ನೋಡಿದ್ವಿ, ಅದೇ ಟೈಮ್ ಲೈನ್. 1860 ಜೇಮ್ಸ್ ವಿಲ್ಸನ್ ಅವರು ಫಸ್ಟ್ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 1947 ಬಜೆಟ್ ಅನ್ನ ಮಂಡನೆ ಮಾಡಿದವರು RK ಷಣ್ಮುಖಂ ಶೆಟ್ಟಿ ಅವರು 1947. 1950 ಬಜೆಟ್ ಅನ್ನ ಮಂಡನೆ ಮಾಡಿದವರು ಯಾರು ಅಂತಂದ್ರೆ ಜಾನ್ ಮೆಥಾಯಿ ಅವರು. ಅದಾದ್ಮೇಲೆ ಫಸ್ಟ್ ವುಮೆನ್ ಬಜೆಟ್ ಅನ್ನ ಮಂಡನೆ ಮಾಡಿದವರು ಯಾರು ಅಂದ್ರೆ ಇಂದಿರಾ ಗಾಂಧಿ ಅವರು. ಮೇಜರ್ ರಿಫಾರ್ಮ್ಸ್ ಆಗುತ್ತೆ 2017 ಏನು ಅಂತ ಅಂದ್ರೆ ಇಲ್ಲಿ ನೋಡಿ, ನಮ್ಮಲ್ಲಿ ಮುಂಚೆ ಹೇಗಿತ್ತು ಅಂತ ಅಂದ್ರೆ ರೈಲ್ವೆ ಬಜೆಟ್ ಅಂಡ್ ಜನರಲ್ ಬಜೆಟ್, ಸಾಮಾನ್ಯ ಬಜೆಟ್, 2 ಬಜೆಟ್ ಇತ್ತು. ಈ ಎರಡೂ ಬಜೆಟ್ ಅನ್ನ ಸೇರಿಸಿದ್ರು ಯಾವಾಗ 2017 ಈ ಎರಡೂ ಬಜೆಟ್ ನ ಸೇರಿಸಿ ಒನ್ ಸಿಂಗಲ್ ಯೂನಿಯನ್ ಬಜೆಟ್ ಅನ್ನ ಜಾರಿಗೆ ತರ್ತಾರೆ. ಯಾವಾಗ 2017 ಅದಾದ್ಮೇಲೆ 2017 ಇನ್ನೊಂದು ಮೈಲಿಗಲ್ಲು ಏನಂತ ಅಂದ್ರೆ ಫೆಬ್ 28 ಪ್ರೆಸೆಂಟ್ ಮಾಡೋರು ಯಾವಾಗ್ಲೂ. ಆದ್ರೆ 2017 ಫೆಬ್ 1 ಡೇಟ್ ನ ಚೇಂಜ್ ಮಾಡ್ತಾರೆ, ಇದು 2017. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2017 ಮರ್ಜ್ ಆದಾಗ ಇದ್ದಂತಹ ಫೈನಾನ್ಸ್ ಮಿನಿಸ್ಟರ್ ಯಾರು ಅಂತ ಅಂದ್ರೆ ಅರುಣ್ ಜೇಟ್ಲಿ ಅವರು ಇರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ನಾವು ಪ್ರೆಸೆಂಟ್ ಮಾಡ್ತಿದ್ದು ಟೈಮಿಂಗ್ಸ್ ಏನು ಅಂದ್ರೆ ಮುಂಚೆ 5 PM ಅಂದ್ರೆ ಸಂಜೆ 5 ಗಂಟೆಗೆ. ಯಾಕೆ ಅಂತಂದ್ರೆ ಇಂಗ್ಲೆಂಡ್ ಅಲ್ಲಿ ಆಗ ಮಾರ್ನಿಂಗ್ ಆಗ್ತಿತ್ತು, ಸೊ ಹಾಗಾಗಿ ನಾವು ಅವಾಗ ಪ್ರೆಸೆಂಟ್ ಮಾಡ್ತಿದ್ವಿ. ಆದ್ರೆ ಈ ಟೈಮಿಂಗ್ಸ್ ನ ಚೇಂಜ್ ಮಾಡಿದವರು ಯಾರು ಅಂತಂದ್ರೆ ಯಶವಂತ್ ಸಿನ್ಹಾ ಅವರು ಮಾರ್ನಿಂಗ್ 11 AM ಗೆ ಸ್ಟಾರ್ಟ್ ಮಾಡ್ತಾರೆ. ಇವರ ಒಂದು ಟೈಮ್ ಅಲ್ಲಿ ಸಂಜೆ 5 PM ಇದ್ದಿದ್ದನ್ನ ಮಾರ್ನಿಂಗ್ 11 AM ಗೆ ಪ್ರೆಸೆಂಟ್ ಮಾಡುವಂತ ಒಂದು ಅವಧಿಯನ್ನ ಚೇಂಜ್ ಮಾಡ್ತಾರೆ ಯಶವಂತ್ ಸಿನ್ಹಾ ಅವರ ಪೀರಿಯಡ್ ಅಲ್ಲಿ. ಆಮೇಲೆ 2021 ಡಿಜಿಟಲ್ ಬಜೆಟ್ ಜಾರಿಗೆ ಬರುತ್ತೆ. ಅಂದ್ರೆ ಟ್ಯಾಬಲ್ ಇರುತ್ತೆ, ಅದನ್ನ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡೋದು, ಅದನ್ನ ನಾವು ಡಿಜಿಟಲ್ ಬಜೆಟ್ ಅಂತ ಕರಿತೀವಿ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇವೆಲ್ಲವೂ ಕೂಡ ಆಲ್ರೆಡಿ ಕ್ವಶನ್ಸ್ ಆಗಿರೋದೆ. ಈಗ ಮುಂದೆ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ಹಾಗಾಗಿ ನಾವು ಇದನ್ನ ಇನ್ ಡೀಟೇಲ್ ಆಗಿ ಕಲ್ತ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ, ಯಾರ ಪೀರಿಯಡ್ ಅಲ್ಲಿ ಒಂದು ಟೈಮಿಂಗ್ಸ್ ಚೇಂಜ್ ಆಯ್ತು, 5 PM 11 PM ಅಲ್ಲಿ ಆಯ್ತು ಅಂದ್ರೆ ಯಶವಂತ್ ಸಿನ್ಹಾ ಅಂತ ಒಂದು ನೇಮ್ ಹೇಳ್ಬೇಕಾಗತ್ತೆ. ಆಮೇಲೆ ರೈಲ್ವೆ ಬಜೆಟ್ ಮತ್ತೆ ಜನರಲ್ ಬಜೆಟ್ ಯಾರ ಪೀರಿಯಡ್ ಅಲ್ಲಿ ಇವೆರಡು ಮರ್ಜ್ ಆಗಿ ಒಂದು ಸಿಂಗಲ್ ಯೂನಿಯನ್ ಬಜೆಟ್ ಆಯ್ತು ಅಂತ ಅಂದಾಗ ನಾವು ಅರುಣ್ ಜೇಟ್ಲಿ ಅವರ ಒಂದು ಪೀರಿಯಡ್ ಅಲ್ಲಿ, ಯಾವಾಗ 2017. ಆಮೇಲೆ ಡಿಜಿಟಲ್ ಬಜೆಟ್ ಅನ್ನ ಯಾರು ಪ್ರೆಸೆಂಟ್ ಮಾಡಿದ್ದು ಫಸ್ಟ್ ಅಂದ್ರೆ 2021 ನಿರ್ಮಲಾ ಸೀತಾರಾಮನ್ ಅವ್ರದ್ದು. ನಿರ್ಮಲಾ ಸೀತಾರಾಮನ್ ಅಂತ ಬಂದಾಗ ನೋಡಿ, ಫಸ್ಟ್ ಡಿಜಿಟಲ್ ಬಜೆಟ್ ಅನ್ನ 2021 ಅವರು ಪ್ರೆಸೆಂಟ್ ಮಾಡ್ತಾರೆ. ಹಾಗೆ 2026 ಈಗ ಅವರು ಹುಟ್ಟಂತಹ ಸೀರೆ ಯಾವುದು? ಕಾಂಚಿಪುರಂ ಸೀರೆ, ಹೌದಲ್ವಾ? ಇವಾಗ ಅವರು ಹುಟ್ಟಿದ್ದು ಕಾಂಚಿಪುರಂ ಸೀರೆ ಹುಟ್ಟು ಅವರು ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರೆ. 2025 ಅವರು ಮಧುಬನಿ ಅನ್ನುವಂತ ಒಂದು ಸೀರೆನ ಹುಟ್ಟಿ, ಬಿಹಾರದ ಒಂದು ಸಾಂಪ್ರದಾಯಿಕ ಸೀರೆ ಆಗಿರುತ್ತೆ ಇದು. ಆ ಮಧುಬನಿ ಅನ್ನುವಂತ ಒಂದು ಸೀರೆನ ಹುಟ್ಟಿ ಅವರು ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರೆ. ಇದನ್ನ
ಈ ಆಲ್ರೆಡಿ ಕ್ವಶನ್ ಆಗಿದೆ. ಸೊ ಹಾಗಾಗಿ 2026 ಅಲ್ಲಿ ಯಾವ ಸಾರಿ ಹುಟ್ಟಿದ್ರು ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗಿರುವಂತ ವಿಚಾರ ಆಗಿದೆ. ನೆಕ್ಸ್ಟ್, ಟೈಪ್ಸ್ ಆಫ್ ಬಜೆಟ್. ಟೈಪ್ಸ್ ಆಫ್ ಬಜೆಟ್ ಎಷ್ಟು ಟೈಪ್ಸ್ ಇದೆ? 3 ಟೈಪ್ಸ್ ಇದೆ. ಯಾವ್ದ್ಯಾವ್ದು ಅಂತ ಅಂದ್ರೆ ಸರ್ಪ್ಲಸ್ ಬಜೆಟ್ 1, ಬ್ಯಾಲೆನ್ಸ್ಡ್ ಬಜೆಟ್ 3 ಅಂಡ್ ಡೆಫಿಸಿಟ್ ಬಜೆಟ್ 3 ಬಜೆಟ್ ಇದೆ. ಸರ್ಪ್ಲಸ್ ಬಜೆಟ್ ಅನ್ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಹೆಚ್ಚುವರಿ ಬಜೆಟ್. ಸರ್ಪ್ಲಸ್ ಬಜೆಟ್ ಅನ್ನ ಹೆಚ್ಚುವರಿ ಬಜೆಟ್ ಅಂತ ಕರಿತೀವಿ. ಹಾಗಂದ್ರೆ ಏನು ಅಂತ ಅಂದ್ರೆ ನೋಡಿ, ನಮ್ಮ ಇನ್ಕಮ್ ಎಷ್ಟಿದೆ? 100 ಇದೆ. ನಮ್ಮ ಇನ್ಕಮ್ 100 ಇದೆ, ನಾವು ಸ್ಪೆಂಡ್ ಮಾಡುವಂಥದ್ದು 70. ಅಂದ್ರೆ ಇನ್ಕಮ್ ಜಾಸ್ತಿ ಇರುತ್ತೆ, ಸ್ಪೆಂಡಿಂಗ್ ಕಡಿಮೆ ಇರುತ್ತೆ. ಇನ್ಕಮ್ 100 ಇದ್ದು ಸ್ಪೆಂಡಿಂಗ್ 70 ಇದ್ರೆ ನಮಗೆ ಉಳಿತಾಯ ಎಷ್ಟು? 30 ಉಳಿಯುತ್ತೆ. ಈ 30 ಉಳಿಯುವಂತ ಬಜೆಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ಡ್ ಬಜೆಟ್ ಅಂದ್ರೆ ಏನು? ಬ್ಯಾಲೆನ್ಸ್ಡ್ ಬಜೆಟ್ ಅಂದ್ರೆ ನೋಡಿ, ನಮ್ಗೆ 85 ಇನ್ಕಮ್ ಇದೆ, ಅಷ್ಟೇ ನಾವು ಸ್ಪೆಂಡ್ ಮಾಡ್ತೀವಿ, ನಮ್ಗೆ ಯಾವುದೇ ರೀತಿಯಾದ ಉಳಿತಾಯ ಆಗಲ್ಲ. 85 ಬಂದ್ರೆ 85ನೇ ನಾವು ಸ್ಪೆಂಡ್ ಮಾಡ್ತೀವಿ. ಇಂತಹ ಒಂದು ಬಜೆಟ್ ಅನ್ನ ನಾವು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ, ಅಂದ್ರೆ ಸಮತೋಲನ ಬಜೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಡೆಫಿಸಿಟ್ ಬಜೆಟ್. ಡೆಫಿಸಿಟ್ ಬಜೆಟ್ ಅನ್ನುವಂಥದ್ದು ನಮಗೆ ಇನ್ಕಮ್ ನೋಡಿ, ಇನ್ಕಮ್ ಎಷ್ಟಿದೆ? 70 ಇದೆ, ಸ್ಪೆಂಡ್ ಮಾಡುವಂಥದ್ದು 100. ಅಂದ್ರೆ ನಾವು ಸ್ಪೆಂಡ್ ಮಾಡೋದಕ್ಕೆ ನಾವು ಜಾಸ್ತಿ ವೇಟೇಜ್ ಕೊಡ್ತಿದ್ವಿ. ನಮ್ಗೆ ಇನ್ನ 30 ಬೇಕು. ಇದನ್ನ ನಾವು ಎಲ್ಲಿಂದ ತಗೊಳ್ತೀವಿ ಅಂದ್ರೆ ಬಾರೋ ಮಾಡ್ಕೊಂತೀವಿ, ಅಂದ್ರೆ ಸಾಲದ ರೂಪದಲ್ಲಿ ನಾವು ತಗೊಂಡು ನಾವು ಅದನ್ನ ಸ್ಪೆಂಡ್ ಮಾಡ್ಕೊಂತೀವಿ. ನಮ್ಮ ಇನ್ಕಮ್ಗಿಂತ ನಮ್ಮ ಎಕ್ಸ್ಪೆಂಡಿಚರೇ ಜಾಸ್ತಿ ಇದೆ. ಇಂತಹ ಒಂದು ನಾವು ಬಜೆಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡೆಫಿಸಿಟ್ ಬಜೆಟ್, ಅಂದ್ರೆ ಕೊರತೆಯ ಬಜೆಟ್. ಹಾಗಾದ್ರೆ ನಮ್ಮ ಇಂಡಿಯಾದಲ್ಲಿ ನಾವು ಯಾವ ಬಜೆಟ್ ನ ಮಂಡನೆ ಮಾಡ್ತೀವಿ ಅಂತಂದ್ರೆ ನಾವು ಬಜೆಟ್ ನ ಮಂಡನೆ ಮಾಡುವಂತದ್ದು ಡೆಫಿಸಿಟ್ ಬಜೆಟ್, ಕೊರತೆಯ ಬಜೆಟ್. ನಮ್ಮ ಇಂಡಿಯಾದಲ್ಲಿ ಇರುವಂತದ್ದು ಕೊರತೆಯ ಬಜೆಟ್. ನಮ್ಮ ಇನ್ಕಮ್ಗಿಂತ ನಮ್ಮ ಸ್ಪೆಂಡಿಂಗೇ ಜಾಸ್ತಿ. ಹಾಗಾಗಿ ನಾವು ಸಾಲದ ರೂಪದಲ್ಲಿ ನಾವು ತಗೊಂಡು ಸ್ಪೆಂಡ್ ಮಾಡ್ತೀವಿ. ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಡೆಫಿಸಿಟ್ ಬಜೆಟ್ ಅಲ್ಲಿ ನಾವು ಬಾರೋ ಮಾಡ್ಕೊಂತೀವಿ, ಎಷ್ಟೊಂದಷ್ಟು ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅದಕ್ಕೊಂದು ಡಿಸಿಪ್ಲಿನ್ ತರಬೇಕು ಅಂದ್ಬಿಟ್ಟು ಅದಕ್ಕೊಂದು ಆಕ್ಟ್ ತಂದಿದ್ದಾರೆ. ಆ ಆಕ್ಟ್ ನ ಏನಂತೀವಿ ಅಂದ್ರೆ FRBM ಆಕ್ಟ್ 2003 ಅಂತ ಕರೀತಾರೆ. ಎಷ್ಟು ಸಾಲ ತಗೋಬೇಕು, ಹೇಗಿರ್ಬೇಕು, ಅದ್ರ ರೇಷಿಯೋ ಏನು ಅನ್ನೋದ್ರ ಬಗ್ಗೆ ಈ ಆಕ್ಟ್ ಅಲ್ಲಿ ಇದೆ. ಈ ಆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? FRBM ಆಕ್ಟ್ ಅಂತ ಅಂದ್ರೆ ಡೆಫಿಸಿಟ್ ಬಜೆಟ್ ಅಂತ ನಾವು ಹೇಳ್ಬೇಕು. ಅಂದ್ರೆ ಏನು ಅಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ 2003 ಅಂತ. ಕೋಶೀಯ ಜವಾಬ್ದಾರಿ ಆಯವ್ಯಯ ನಿರ್ವಹಣಾ ಕಾಯ್ದೆ. FRBM ಅಂತ ಅಂದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್, ಕೋಶೀಯ ಜವಾಬ್ದಾರಿ ಆಯವ್ಯಯ ನಿರ್ವಹಣಾ ಕಾಯ್ದೆ 2003. ಇದು ಯಾವುದಕ್ಕೆ ಸಂಬಂಧಪಟ್ಟಿರುವಂತದ್ದು ಈ ಒಂದು ಆಕ್ಟ್ ಅಂತ ಅಂದ್ರೆ ಡೆಫಿಸಿಟ್ ಬಜೆಟ್ಗೆ ಸಂಬಂಧಪಟ್ಟಿರುವಂತದ್ದು. ನೆಕ್ಸ್ಟ್, ಬಜೆಟ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಬರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಏನದು ಅಂತ ನೋಡೋದಾದ್ರೆ ನೋಡಿ, ಫಸ್ಟ್ ಝೀರೋ ಬೇಸ್ಡ್ ಬಜೆಟ್. ಏನು ಝೀರೋ ಬೇಸ್ಡ್ ಬಜೆಟ್ ಅಂದ್ರೆ ಯಾರು ಡೆವಲಪ್ ಮಾಡಿದ್ದು ಅಂತ ನೋಡೋದಾದ್ರೆ 1970 ಇದು USA ಯಲ್ಲಿ ಇದು ಡೆವಲಪ್ ಆಗುತ್ತೆ. ಏನು ಝೀರೋ ಬೇಸ್ಡ್ ಬಜೆಟ್ ಅಂದ್ರೆ ಯಾರು ಇದನ್ನ ಡೆವಲಪ್ ಮಾಡಿದ್ದು ಅಂದ್ರೆ ಪೀಟರ್ ಪರ್ರೆ ಅನ್ನೋಂಥವ್ರು ಇದನ್ನ ಡೆವಲಪ್ ಮಾಡಿರ್ತಾರೆ. ಏನು ಈ ಝೀರೋ ಬೇಸ್ಡ್ ಬಜೆಟ್ ಅಂದ್ರೆ ನಮ್ಮ ಭಾರತದಲ್ಲಿ ನಾವು ಝೀರೋ ಬೇಸ್ಡ್ ಬಜೆಟ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಏನು ಹಾಗಂತ ಅಂದ್ರೆ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಫೈನಾನ್ಷಿಯಲ್ ಇಯರ್, ನಮ್ಮ ಫೈನಾನ್ಷಿಯಲ್ ಇಯರ್ ಏನು ಆರಂಭ ಆಗುತ್ತೋ ಆ ಆರಂಭದಲ್ಲಿ ಇನ್ಕಮ್ ಆಗಿರ್ಬೋದು ಮತ್ತೆ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅದನ್ನ ನಾವು ಝೀರೋ ಮಾಡ್ತೀವಿ. ಇದನ್ನ ನಾವು ಏನಂತ ಕರಿತೀವಿ? ಝೀರೋ ಬೇಸ್ಡ್ ಬಜೆಟ್ ಅಂತ ಕರಿತೀವಿ. ನಮ್ಮ ಆರ್ಥಿಕ ವರ್ಷದ ಆರಂಭದಲ್ಲಿ ಒಂದು ಆದಾಯವನ್ನ ಮತ್ತೆ ಒಂದು ಖರ್ಚು ಏನು ಎಕ್ಸ್ಪೆಂಡಿಚರ್ ಇದೆ ಅದನ್ನ ನಾವು ಝೀರೋ ಮಾಡುವಂತ ಒಂದು ಕಾನ್ಸೆಪ್ಟ್ ನ ಏನಂತ ಕರಿತೀವಿ? ಝೀರೋ ಬೇಸ್ಡ್ ಬಜೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಬಜೆಟ್ಗೆ ಸಂಬಂಧಿಸಿರೋ ಹಾಗೆ ಇನ್ನೊಂದು ಟರ್ಮ್ ಏನು ಅಂತ ಅಂದ್ರೆ ನೋಡಿ, ಲ್ಯಾಪ್ಸ್ ಆಫ್ ಇಯರ್ ಅಂದ್ರೆ ವರ್ಷದ ನಷ್ಟ ಅಂತ ಕರಿತೀವಿ. ಏನು ಹಾಗಂತ ಅಂದ್ರೆ ನಮ್ಮ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನ್ ಅಲೋಕೇಟ್ ಆಗಿರುತ್ತೆ ಒಂದು ಬಜೆಟ್, ಆ ಬಜೆಟ್ ನ ಅದೇ ವರ್ಷದಲ್ಲಿ ನಾವು ಖರ್ಚು ಮಾಡಬೇಕು. ಯಾಕಂದ್ರೆ ಆ ಹಣ ನೆಕ್ಸ್ಟ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಆ ಹಣ ಏನಿರುತ್ತೆ ಅದು ಕೆನಾಟ್ ಬಿ ಯೂಸ್ ಫಾರ್ ದ ನೆಕ್ಸ್ಟ್ ಇಯರ್. ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ಇಯರ್, ಆ ಹಣ ನಷ್ಟ ಆಗುತ್ತೆ. ಆ ಒಂದು ಕಾನ್ಸೆಪ್ಟ್ ನ ನಾವು ಲ್ಯಾಪ್ಸ್ ಆಫ್ ಇಯರ್, ಅದನ್ನ ನಾವು ವರ್ಷದ ನಷ್ಟ ಅಂತ ಕರಿತೀವಿ. ಸೊ ದೇರ್ ಇಸ್ ಒನ್ ಮೋರ್ ಟರ್ಮ್ ದಟ್ ಈಸ್ ರಿಲೇಟೆಡ್ ಟು ಬಜೆಟ್, ಅಡಾಕ್ ಬಜೆಟ್. ಅಡಾಕ್ ಬಜೆಟ್ ಮೀನ್ಸ್ ಈಗ ಹೊಸದಾಗಿ ಯಾವ್ದಾದ್ರು ಒಂದು ಸರ್ಕಾರ ಆಯ್ಕೆ ಆಗಿದೆ, ಆ ಹಣಕಾಸು ವರ್ಷದ ಮಧ್ಯದಲ್ಲಿ ಬಜೆಟ್ ಮಂಡಿಸೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಡಾಕ್ ಬಜೆಟ್ ಅಂತ ಕರಿತೀವಿ. ಅಡಾಕ್ ಬಜೆಟ್ ಅಂತ ಅಂದ್ರೆ ಏನಾದ್ರೂ ಒಂದು ಫೈನಾನ್ಷಿಯಲ್ ಇಯರ್ ಮಧ್ಯದಲ್ಲೇ ಒಂದು ನ್ಯೂಲಿ ಗವರ್ನಮೆಂಟ್ ಏನಾದ್ರೂ ಬಂತು ಅಂದ್ರೆ ಆ ನ್ಯೂಲಿ ಗವರ್ನಮೆಂಟ್ ಮಧ್ಯದಲ್ಲಿ ಹಣಕಾಸಿನ ವರ್ಷದ ಮಧ್ಯದಲ್ಲಿ ಬಜೆಟ್ ನ ಪ್ರೆಸೆಂಟ್ ಮಾಡೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಡಾಕ್ ಬಜೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್,
ನೆಕ್ಸ್ಟ್ ಫಾರ್ಮೇಷನ್ ಆಫ್ ದಿ ಯೂನಿಯನ್ ಬಜೆಟ್. ಏನು ಪ್ರೋಸೆಸ್ ಇದೆ ಯೂನಿಯನ್ ಬಜೆಟ್ಗೆ ಅಂತ ನೋಡೋದಾದ್ರೆ ಪ್ರಿಪ್ರೇಷನ್ ಸ್ಟೇಜ್, ಫಸ್ಟ್ ಸ್ಟೇಜ್ ಪ್ರಿಪ್ರೇಷನ್ ಸ್ಟೇಜ್. ಹೇಗೆ ಪ್ರಿಪ್ರೇಷನ್ ಮಾಡ್ಕೊತಾರೆ ಬಜೆಟ್ಗೆ ಮುಂಚೆ ಅಂತ ಅಂದರೆ, ಮೊದಲನೇದಾಗಿ ಅವರು ಸರ್ಕ್ಯುಲರ್ಸ್ನ ಕಳಿಸ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೆ ಮತ್ತು ಎಲ್ಲ ಸಚಿವಾಲಯಗಳಿಗೆ, ಎಲ್ಲ ಸರ್ಕ್ಯುಲರ್ಸ್ನ ಕಳಿಸ್ಬಿಡ್ತಾರೆ. ಆಗ ಅವರು ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ತಮಗೆ ಎಷ್ಟು ಬೇಕು ಏನು ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನೋಡಿ ಅವರು ಮತ್ತೆ ರಿಟರ್ನ್ ರಿಪೋರ್ಟ್ನ ಕಳಿಸ್ಕೊಡ್ತಾರೆ. ಅದೆಲ್ಲ ಡಿಪಾರ್ಟ್ಮೆಂಟಿಂದ ಪ್ರಪೋಸಲ್ಸ್ಗಳೆಲ್ಲ ಬಂದ ಮೇಲೆ ಅದನ್ನೆಲ್ಲ ಕನ್ಸಲ್ಟೇಷನ್ ಮಾಡ್ತಾರೆ. ಕನ್ಸಲ್ಟೇಷನ್ ಮೀನ್ಸ್ ಸಮಾಲೋಚನೆಯನ್ನ ಮಾಡಿ ಅಲ್ಲಿ ಮಾಡೋವಂಥವ್ರು ಯಾರಿರ್ತಾರೆ ಅಂದರೆ ಚಿಂತಕರು ಇರ್ತಾರೆ. ಆ ಚಿಂತಕರನ್ನ ನಾವು ಟಿಂಕ್ ಟ್ಯಾಂಕ್ಸ್ ಅಂತ ಕರಿತೀವಿ. ಟಿಂಕ್ ಟ್ಯಾಂಕ್ಸ್ ಅಂದರೆ ಆರ್ಥಿಕವಾಗಿ ಪ್ರಬುದ್ಧತೆಯನ್ನು ಹೊಂದಿರುವಂಥ, ಆರ್ಥಿಕವಾಗಿ ಸ್ಥೂಲವಾಗಿ ವಿಶ್ಲೇಷಣೆ ಮಾಡುವಂಥ ಒಬ್ಬ ವಿದ್ವಾಂಸರನ್ನ, ಚಿಂತಕರನ್ನ ನಾವು ಏನಂತ ಕರಿತೀವಿ? ಟಿಂಕ್ ಟ್ಯಾಂಕ್ಸ್ ಅಂತ ಕರಿತೀವಿ. ಅವರು ಎಲ್ಲ ಸ್ಥೂಲವಾಗಿ ಆರ್ಥಿಕವಾಗಿ ವಿಶ್ಲೇಷಣೆಯನ್ನ ಮಾಡಿ ನಂತರ ಬಜೆಟ್ನ ಪ್ರಿಪ್ರೇಷನ್ ಮಾಡ್ತಾರೆ. ಬಜೆಟ್ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ಅಪ್ರೂವಲ್ ಕೊಡಬೇಕಾಗುತ್ತೆ. ಅಂದರೆ ಪಿ ಎಂ ಅವರು ಇದನ್ನ ರಿವ್ಯೂ ಮಾಡ್ತಾರೆ. ಅದೆಲ್ಲ ಆದಮೇಲೆ ನಮ್ಮದು ಫೈನಲ್ ಆಗಿ ಒಂದು ಬಜೆಟ್ ರೆಡಿ ಆಗಿದೆ. ಪ್ರಿಪ್ರೇಷನ್ ಸ್ಟೇಜಲ್ಲಿ ಏನಿದೆ ಬಜೆಟು, ಅದು ಫೈನಲ್ ಆಗಿ ರೆಡಿ ಆಗಿದೆ ನಮ್ಮದು ಅಂತ ಹೇಳ್ಬಿಟ್ಟು ಸೆರೆಮನಿ, ಹಲ್ವಾ ಸೆರೆಮನಿ ಅಂತ ಮಾಡ್ತಾರೆ. ಇದೊಂದು ರೀತಿ ನಮಗೆ ಒಂದು ಟ್ರೆಡಿಷ್ನಲ್. ಫೈನಾನ್ಸ್ ಮಿನಿಸ್ಟರ್ ಅವರು ಈ ಹಲ್ವಾವನ್ನು ತಯಾರು ಮಾಡಿಬಿಟ್ಟು ಎಲ್ಲರಿಗೂ ಸಿಹಿ ಹಂಚ್ತಾರೆ. ಇದ್ರ ಮೂಲಕ ನೆಕ್ಸ್ಟು ಏನಾಗುತ್ತೆ ಅಂದರೆ ಪ್ರಿಂಟಿಂಗ್ ಹೋಗುತ್ತೆ. ಬಜೆಟ್ ಪ್ರಿಂಟ್ಗೆ ಹೋಗುತ್ತೆ. ಪ್ರಿಂಟ್ ಹೋಗಿ ಅಲ್ಲಿಂದ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಈ ಒಂದು ಬಜೆಟ್. ಅದಾದ ನಂತರ ಪ್ರೆಸೆಂಟ್ ಮಾಡ್ತಾರೆ, ಲೋಕಸಭೆಯಲ್ಲಿ ಪ್ರೆಸೆಂಟೇಷನ್ ಮಾಡ್ತಾರೆ. ನಂತರ ಅದು ವೋಟಿಂಗ್ ಆಗುತ್ತೆ. ಆಮೇಲೆ ಬಿಲ್ ಆಗಿ, ಫೈನಾನ್ಸ್ ಬಿಲ್ ಆಗಿ ಹೊರಹೊಮ್ಮುತ್ತೆ. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಅದಕ್ಕೆ ಅಂಕಿತವನ್ನು ಹಾಕಿ ನೆಕ್ಸ್ಟ್ ಅದು ಲಾ ಆಗಿ ಹೊರಹೊಮ್ಮುತ್ತೆ. ಇದಿಷ್ಟು ಪ್ರೋಸೆಸ್ ಇರುತ್ತೆ. ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಬಜೆಟ್ ಅಂದರೆ ಏನು, ಬಜೆಟ್ನ ಹಿಸ್ಟ್ರಿ, ಟೈಪ್ಸ್ ಆಫ್ ಬಜೆಟ್ ಆಗಿರ್ಬೋದು, ಬಜೆಟ್ನ ಕೆಲವೊಂದು ಟರ್ಮ್ಸ್ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಹೇಗೆ ಬಜೆಟ್ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಬೇರೊಂದು ಟಾಪಿಕಲ್ಲಿ ಸಿಗೋಣ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋವನ್ನು ಕೊನೆ ತನಕ ನೋಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್.